ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಸೊ ನನ್ನ ಮಾರ್ನಿಂಗ್ ರೊಟೀನ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಆಫೀಸಿಂದ ಬಂದು ಸ್ವಲ್ಪ ಕೈ ಕಾಲೆಲ್ಲ ತೊಳ್ಕೊಂಡು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಾರ್ನಿಂಗ್ ರೊಟೀನ್ ಹೇಗೆ ಹೋಗುತ್ತೆ ಅಂತ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡ್ತೀವಿ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಬ್ರೇಕ್ಫಾಸ್ಟಲ್ಲಿ ನಾನು ಇಡ್ಲಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಹೋಗುತ್ತೆ ನನ್ನ ಮಾರ್ನಿಂಗ್ ರೊಟೀನ್. ಸೊ ನೋಡ್ತಾ ಇದ್ದೀರಲ್ಲ, ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದು ಈ ಟೈಮ್ಗೆ 5:30 ಆಗಿದೆ, 5:35. ಸೊ ಬೆಳಗ್ಗೆ ನಾನು ಬರೋ ಟೈಮ್ಗೆ ನನ್ನ ಮುದ್ದು ಮರಿ ಮಲಗಿರುತ್ತೆ. ಸೊ ನಾನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಆ್ಯಸ್ ಅ ಹೌಸ್ ವೈಫ್ ನಾನು ಆಫೀಸು ನೋಡ್ಕೋಬೇಕು, ಮನೇನೂ ನೋಡ್ಕೋಬೇಕು. ಸೊ ನನಗೆ ತುಂಬ ಇಷ್ಟ. ಸೊ ಸ್ವಲ್ಪ ಕಷ್ಟ ಆದರೂ ನಾನು ಮಾಡಿಬಿಡ್ತೀನಿ ಕೆಲಸ ಎಲ್ಲ. ಸೊ ಬನ್ನಿ ಕ್ವಿಕ್ಕಾಗಿ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಕಂಪ್ಲೀಟ್ ಕ್ಲೀನ್ ಆಗಿದೆ, ಪಾತ್ರೆ ತೊಳೆದಿದ್ದೆಲ್ಲ ಆಯಿತು. ಈಗ ಇಡ್ಲಿಗೆ ಟೊಮ್ಯಾಟೊ ಚಟ್ನಿ ರೆಸಿಪಿ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಟೊಮ್ಯಾಟೊ ಹಾಗೂ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆಗೆ ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಹುರ್ಕೊಳ್ಳೋಣ. ಒಂದು 30 ಸೆಕೆಂಡ್ ಹುರ್ಕೊಂಡ್ರೆ ಚಟಪಟ ಅಂತ ಅನ್ನುತ್ತೆ, ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಈಗ ಒಂದು 5 ಮೆಂತ್ಯ ಹಾಕ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಆ್ಯಂಡ್ ಹಾಗೆ ಕಟ್ ಮಾಡಿಟ್ಟಿರೋ ಟೊಮ್ಯಾಟೊ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಜಾಸ್ತಿನೇ ಇರಲಿ, ಟೊಮ್ಯಾಟೊ ಜಾಸ್ತಿ ಇದ್ದಷ್ಟು ಚಟ್ನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬರುತ್ತೆ. ನಾನಿಲ್ಲಿ 4 ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿದ್ದೀನಿ. ಈಗ ಕೊತ್ತಂಬರಿ ಹಾಕ್ತಿದ್ದೀನಿ ನಾನು. ಚೆನ್ನಾಗಿ ಹುರ್ಕೋಬೇಕು, ಟೊಮ್ಯಾಟೊ ಎಲ್ಲ ಮೆತ್ತಗಾಗಬೇಕು, ಅಷ್ಟು ಹುರ್ಕೋಬೇಕು. ಈಗ ಬೆಲ್ಲ ಹಾಗೂ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದು ತಣ್ಣಗಾಗಬೇಕು ನಾವು ರುಬ್ಬಕ್ಕಿಂತ ಮುಂಚೆ. ಈಗ ನಾನು ಆಫೀಸಿಂದ ಬಂದಿದ ತಕ್ಷಣ ನನ್ನ ಮೇಕಪ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು ಹೇಗೆ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನಿಲ್ಲೊಂದು ವೆಟ್ ವೈಪ್ಸ್ ತಗೊಂಡು ಕಂಪ್ಲೀಟ್ ಫೇಸ್ನ ನಾನು ವೈಪ್ ಔಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾವು ಆಚೆಯಿಂದ ಬಂದಿರ್ತೀವಿ, ಚಿಕ್ಕ ಚಿಕ್ಕ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕೂತಿರುತ್ತೆ. ಸೊ ಮೇಕಪ್ ಇರುತ್ತೆ, ಆದ್ದರಿಂದ ನಮಗೆ ಆ್ಯಕ್ನಿ ಪ್ರಾಬ್ಲಮ್ಸ್ ಬರ್ಬೋದು, ಇಲ್ಲಾಂದರೆ ಸ್ಕಿನ್ ಆಯ್ಲಿ ಆಗ್ಬೋದು, ಒಂಥರ ರಫ್ ಆಗ್ಬೋದು ಸ್ಕಿನ್ನು. ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಆಚೆಯಿಂದ ಬಂದಿದ ತಕ್ಷಣ ಫಸ್ಟ್ ನನ್ನ ಸ್ಕಿನ್ ಕೇರ್ ಮಾಡಿಬಿಡ್ತೀನಿ. ಸೊ ಅದು ತುಂಬಾ ಇಂಪಾರ್ಟೆಂಟ್, ನೀವು ಮರಿಬೇಡಿ, ಇಟ್ಸ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈಗ ಫೇಸ್ ವಾಶ್ ಮಾಡಿಕೊಂಡ್ರೆ ಅಷ್ಟೇ ಮುಗೀತು. ನಾನು ಹಾಗೆ ಮಲ್ಕೊಳ್ತೀನಿ ವಿತೌಟ್ ಎನಿ ಅಪ್ಲಿಕೇಶನ್. ಸೊ ಇವತ್ತು ವಿಡಿಯೋ ಮಾಡಿ ಮಲಗೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಚಟ್ನಿಗೆ ಒಗ್ಗರಣೆ ತೋರ್ಸೋಕ್ಕಾಗಲಿಲ್ಲ. ಒಗ್ಗರಣೆಯಲ್ಲಿ ನಾನು ಸಾಸಿವೆ, ಇಂಗು, ಉದ್ದಿನಬೇಳೆ, ಕರಿಬೇವು ಹಾಕಿದ್ದೆ. ಅದನ್ನು ನನ್ನ ಹಸ್ಬೆಂಡೇ ಮಾಡಿದ್ರು. ಐ ಗಾಟ್ ಒನ್ ಆಫ್ ದ ಬೆಸ್ಟ್ ಹಸ್ಬೆಂಡ್ ಅಂತ ಹೇಳ್ಬೋದು. ನಾನು ಎದ್ದೋಳಷ್ಟರಲ್ಲಿ ರೆಡಿ ಮಾಡಿಟ್ಟಿದ್ದು. ಆ್ಯಂಡ್ ಹಾಗೆ ಮಧ್ಯಾಹ್ನ ಸ್ವಲ್ಪ ಆಚೆ ಬಂದ್ವಿ ಟೀ ಕುಡಿಯೋಣ ಅಂತ ಹೇಳಿ. ಆ್ಯಂಡ್ ಅಕಿರಾಗಿ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ನನ್ನ ಪ್ರೀವಿಯಸ್ ವ್ಲಾಗ್ ಯಾರು ನೋಡಿದ್ದೀರಾ ಅಕಿರಾದು ಹೇರ್ ಕಟ್, ಅದರಲ್ಲೂ ಸಹ ಅಕಿರಾ ಹತ್ತಿರಲಿಲ್ಲ. ಈ ಹೇರ್ ಕಟ್ಟಲ್ಲೂ ಸಹ ಅಕಿರಾ ಹತ್ತಿರಲಿಲ್ಲ. ನಾನು ತುಂಬ ಮಕ್ಕಳನ್ನ ನೋಡಿದ್ದೀನಿ, ತುಂಬ ಅಳ್ತಾರೆ ಹೇರ್ ಕಟ್ ಮಾಡಿಸ್ಬೇಕಾದ್ರೆ. ನಮ್ಮ ಅಕಿರಾ ಹಾಗಿಲ್ಲ, ಶಿ ಇಸ್ ಕೈಂಡ್ ಆಫ್ ಬ್ರೇವ್ ಆ್ಯಂಡ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ಹೆದರೋದಿಲ್ಲ. ತುಂಬಾ ಖುಷಿ ಆಯಿತು ನನಗಂತೂ. ಸೊ ಅಕಿರಾ ಇಲ್ಲಿ ಅವ್ರ ಅಪ್ಪಗೆ ಬಿಯರ್ಡ್ ಮತ್ತು ಹೇರ್ ಕಟ್ ಮಾಡೋದನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡಿ ಏನಾಗುತ್ತೆ ಅಂತ ಹೇಳಿ. ಸೊ ಅಕಿರಾನು ಅಲ್ಲಿ ಬಿಯರ್ಡ್ ಶೇವ್ ಮಾಡಿಸ್ಕೊಳಕ್ಕೆ ಬಂದಿದ್ದಾಳೆ. ಸೊ ಅವನ್ನೇ ಪರ್ಟಿಕ್ಯುಲರಾಗಿ ಹುಡುಕಿ ಕರ್ಕೊಂಬಂದು ಅವ್ರ ಕೈಲೇ ಮಾಡಿಸ್ಕೊಳ್ತಾ ಇದ್ದಾಳೆ. ಓಕೆನಾ? ಅಷ್ಟೇ, ಇವಾಗ ಕ್ಲೀನ್ ಮಾಡೋದು.
ಇಡೀ ಸಲೂನಲ್ಲಿ ಇದ್ದವರೆಲ್ಲ ನೋಡಿ ನಕ್ಕಿದ್ದಾರೆ. ಎಲ್ಲರೂ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಕ್ಕಿರ ತುಂಟತನನ. ಹಾಂ ಓಕೆ. ಹಾಂ ಆಯಿತು ಅಷ್ಟೇ. ಹಾಂ ಬಾ. ಸೊ ನಾನು ಲಂಚ್ಗೆ ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ. ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಒಂದು ಕಡಾಯಲ್ಲಿ ಎಣ್ಣೆ, ಒಂದು 2 ರಿಂದ 3 ಈರುಳ್ಳಿ, 1 ಮೆಣಸಿನ್ಕಾಯಿ, ಹಾಗೆ ಒಂದು 4 ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಅದಕ್ಕೆ ಗೋಡಂಬಿ, ಹಾಗೆ 2 ಅಸಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಲವಂಗ, 1 ಏಲಕ್ಕಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗೋದಕ್ಕೆ. ಇದನ್ನು ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ತುಂಬಾ ಫೈನ್ ಪೇಸ್ಟ್ ಆದ್ರೇ ಚೆನ್ನಾಗಿರೋದು. ಸೊ ಅದೇ ಕಡಾಯಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ, 1 ಬಟರ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಎಣ್ಣೆ ಬಳಸ್ತಾ ಇಲ್ಲ, ತುಪ್ಪ ಹಾಗೂ ಬಟರ್ ಅಷ್ಟೇ ಹಾಕ್ತಾಯಿದ್ದೀನಿ. ಈಗ ರುಬ್ಬಿಟ್ಟಿರುವಂತಹ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬಾ ಫೈನ್ ಪೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಪೇಸ್ಟ್ನ ಫಿಲ್ಟರ್ ಸಹ ಮಾಡ್ಕೋಬೋದು. ಇದನ್ನು ಒಂದು 2 ನಿಮಿಷ ತುಪ್ಪ ಹಾಕಿರೋ ಪ್ಯಾನಲ್ಲಿ ಚೆನ್ನಾಗಿ ಉಳ್ಕೊಂಡು ಇದಕ್ಕೆ ನಾನು ಹಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ, ಹಾಗೆ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದೇ ಮಿಕ್ಸರ್ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸರ್ ಜಾರಲ್ಲಿ ನಾನು ಕೋವಾ ತಗೊಂಡಿದ್ದೀನಿ, ಅನ್ಸ್ವೀಟನ್ ಕೋವಾ, ಹಾಗೆ 1 ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈಗ ನಾವಲ್ಲಿ ಪೇಸ್ಟ್ ಮಾಡಿಟ್ಟಿದ್ರಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಸೊ ಇಲ್ಲಿ ನಾವು ಕೋವಾ ಪೇಸ್ಟ್ ಮಾಡಿದ್ರಲ್ಲ, ಅದನ್ನು ಗ್ರೇವಿಗೆ ಆ್ಯಡ್ ಮಾಡೋಣ. ನಾನಿಲ್ಲಿ ಫ್ರೆಶ್ ಕ್ರೀಮ್ ಸಹ ಅದಕ್ಕೆ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತೀನಿ. ಸೊ ಇದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ ನಮ್ಮ ಪನ್ನೀರ್ ಬಟರ್ ಮಸಾಲದಲ್ಲಿ. ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಾನು ಎಂಡಲ್ಲಿ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಈಗ ಪನ್ನೀರ್ ಕ್ಯೂಬ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಏನೂ ರೋಸ್ಟ್ ಏನೂ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಪನ್ನೀರ್ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಗ್ರೇವಿ ಜೊತೆ. ಇದು ಒಂದು 5 ನಿಮಿಷ ಕುಕ್ ಆದರೆ ಸಾಕು, ನಮ್ಮ ಟೇಸ್ಟಿಯಾದ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ನಾನು ಸ್ವಲ್ಪ ತುಪ್ಪ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಇದೊಂದು ಹೆಲ್ತಿ ಕಾಂಬಿನೇಷನ್ ನಾನು ಮಾಡ್ತಾ ಇರೋದು. ಸೊ ಸೊಪ್ಪು ತಿನ್ನೋದಿಲ್ಲ, ಹಾಗೆಯೇ ಸಾರೆಲ್ಲ ನಮ್ಮ ಅಕ್ಕಿರ. ಸೊ ಈ ರೀತಿ ಮಾಡಿಕೊಟ್ರೆ ತಿಂತಾಳೆ. ಹಾಗಾಗಿ ನಾನಿಲ್ಲಿ ಪಾಲಕ್ ಚಪಾತಿ ಹಾಗೂ ಪನ್ನೀರ್ ಬಟರ್ ಮಸಾಲ ಕಾಂಬಿನೇಷನ್ ಆಗಿಟ್ಟಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ. ಇನ್ನೂ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲ ಹಾಗೂ ಪಾಲಕ್ ಚಪಾತಿ. ಸೊ ಸಂಜೆ ಅಕ್ಕಿರನ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ ಸಹ ಆ್ಯಡ್ ಮಾಡಿರ್ತೀನಿ, ನೋಡಿ. ಅಪ್ಪ ಬರುತ್ತೆ, ಬಾ ಕಮ್. ಸೊ ಇವತ್ತಿನ ವ್ಲಾಗ್ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್